ಹಸುಗಳು ಎಲ್ಲಿದ್ದಾವೆ ಮಾರುತಿ? ಮುಂಗಡಿಗೆ ಆ ಕಡೆ ಇದೆಯಾ? ಓಕೆ ಬನ್ನಿ. ಎಷ್ಟಿದೆ ಹಸುಗಳು ಇವತ್ತು? ಟೋಟಲು ಒಂದು 12 ಅದಾವೆ. 12 ಇದಾವೆ. ಓಕೆ ಬನ್ನಿ ನೋಡೋಣ. ಎಲ್ಲ ಹೆಚ್ಚಪ್ ಅನ್ಸುತ್ತೆ. ಒಂದು ಮಾತ್ರ ಜರ್ಸಿ ಕ್ರಾಸ್. ಓಕೆ ನಾನು ಬಿಡಮ್ರ ಗಬ್ಬ ಅಂದ್ಮೇಲೆ ಒಂದು ಗಸಿ ಹಚ್ಚ ಇಷ್ಟು ಸುಮ್ಮ ಬಾಲ ಹಿಡ್ಕೊಳ್ಳ ಚಂದ ಆಯ್ತು. ಫಾರಮ್ನವ್ರು ನೋಡಿದ್ರೆ ಇಂಥ ಬಿಡಲ್ಲಣ್ಣ. ಡೈರಿ ಫಾರಮ್ ಐತಿ ಅಷ್ಟು ಬಂಧುಗಳೇ, ಎಲ್ರಿಗೂ ನಮಸ್ತೆ. ನಾನು ವರ್ಷದ ನೀವು ನೋಡ್ತಾ ಇದ್ರಿ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ನಮ್ಮ ಜೊತೆ ನಮ್ಮ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ವಡ್ನಳ್ಳಿ ಗ್ರಾಮ, ದಾವಣಗೆರೆ ಸಮೀಪದ ಗ್ರಾಮ. ಈ ಗ್ರಾಮದಲ್ಲಿ ಹಸುಗಳ ಮಾರಾಟದ ಕುರಿತಾಗಿ ನಿಮಗೆ ಈ ಹಿಂದೆನೂ ಕೂಡ ಒಂದು ವಿಡಿಯೋ ಮಾಡಿ ಮಾಹಿತಿ ಕೊಟ್ಟಿದೆ. ಗಣೇಶ್ ಇದ್ದಾರೆ, ಅವ್ರ ತಮ್ಮ ಮಾರುತಿ ಅಣ್ಣವ್ರು ಕೂಡ ಇದ್ದಾರೆ. ಮಾರುತಿ ಅಣ್ಣನಾ? ಸಾರಿ, ಮಾರುತಿ ಗಣೇಶರ ಅಣ್ಣ ಮಾವರ, ಮಾರುತಿಯವ್ರ ಮಾವರ. ಓಕೆ, ಎಲ್ಲರೂ ಇಲ್ಲೇ ಇದ್ದಾರೆ. ಎಲ್ಲ ಹಸುಗಳನ್ನು ಹಿಡ್ಕೊಂಡು ವಿಡಿಯೋ ಮಾಡಲಿಕ್ಕೆ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಹಸು ಖರೀದಿಗೂ ಕೂಡ ಅಣ್ಣವರು ಬಂದಿದ್ದಾರೆ ಬೇರೆ ಬೇರೆ ಕಡೆಯಿಂದ. ಆದಷ್ಟು ಈ ಹಸುಗಳು ಮಾರಾಟಕ್ಕಿರುವಂಥ ಸುಮಾರು 16 ಬ್ರೀಡು ಮಾರಾಟಕ್ಕಿದೆ. ನಿಮ್ಗೆ ಯಾವ ಥರ ಬ್ರೀಡ್ ಆಯ್ಕೆ ಮಾಡ್ಕೋಬೇಕು ಅಂದರೆ ಇಲ್ಲಿಗೆ ಬರ್ಬೋದು. 2 ಹಲ್ಲು ಪಡ್ಡೆ ಇದೆ. ಆಮೇಲೆ ಹಾಲಿಂದ ಹಸು ಕೂಡ ಇದೆ. ಒಂದು 75-80+ ಮೇಲಿರುವಂಥ ಹಾಲಿನ ಹಸುಗಳು ಇದ್ದಾವೆ. 2 ಹಲ್ಲು ಪಡ್ಡೆಗಳು, ಮಣಕಗಳಿದ್ದಾವೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ 1 by 1 ಮಣಕ ನೋಡ್ತಾ ಇದ್ದೀರಾ. ಪ್ರತ್ಯೇಕವಾಗಿ ಮಾಹಿತಿ ಬೇಕು ಅಂದರೆ ನೀವು ವಿಡಿಯೋ ಪೂರ್ತಿ ನೋಡಬೇಕು, ಸ್ಕಿಪ್ ಮಾಡಬಾರ್ದು. ಅಣ್ಣವರು ಕೂಡ ಇಲ್ಲಿ ಬೇರೆ ಬೇರೆ ಕಡೆಯಿಂದ, ವಿಜಯನಗರ ಜಿಲ್ಲೆ ಬಳ್ಳಾರಿಯಿಂದ, ಹರಪನಹಳ್ಳಿ ಕಡೆಯಿಂದ ಸುಮಾರು ಜನ ಬಂದಿರತಕ್ಕಂಥ ಬ್ರೀಡು. ದಾವಣಗೆರೆಗೂ ಮತ್ತು ವಿಜಯನಗರ ಜಿಲ್ಲೆಗೆ ಕೊಂಡಿಯಾಗಿರ್ತಕ್ಕಂಥ ಗ್ರಾಮ ಇದು ವಡ್ನಾಳು. ಆಯ್ಕೆ ಪ್ರಕ್ರಿಯೆ ಆಗುತ್ತೆ. ಮಾಹಿತಿ ನಿಮಗೆ ಕೊಡ್ತಾಯಿದ್ರಿ. ಯಾರೆಲ್ಲ ವೀಡಿಯೋ ನೋಡಿಲ್ಲ ಸ್ಕಿಪ್ ಮಾಡದೆ ದಯವಿಟ್ಟು ವೀಡಿಯೋ ನೋಡ್ಕೊಳ್ರಿ. ಹಾಗೆ ನಿಮಗೆ ಈ ಹಸುಗಳು ಮಾಹಿತಿ ಜೊತೆಗೆ ಒಂದು ರಿಕ್ವೆಸ್ಟು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಧನ್ಯವಾದಗಳು. ಬಂಧುಗಳೇ, ಮೊದಲನೇದಾಗಿ ನಿಮಗೆ ವೀಡಿಯೋನ ಆರಂಭಿಸ್ಕೊಳ್ತಾನೆ ಒಂದು ಪಡ್ಡೆ ನೀವು ನೋಡ್ತೀರಿ ಹಿಡ್ಕೊಂಡು ಈ ಥರ ಗಣೇಶ ಸಕ್ಕತ್ತಾಗಿದ್ದಂಗೆ ಹಾಲ್ ಬ್ಲಾಕ್ ಪಡ್ಡೆ ಇದು. ಇಲ್ಲಿ ನೋಡಿರಿ, ನಿಮಗೆ ವೀಡಿಯೋದಲ್ಲಿ ನಾನು ತೋರಿಸ್ತಾನೆ, ಅವ್ರ ಜೊತೆ ಮಾತಾಡ್ತೀನಿ. ಅಡರ್ ಸೈಜು ನೀವು ನೋಡ್ತಾ ಇದ್ದೀರಿ. ಅಡರ್ ಸ್ಕೋರು, ಲೆಗ್ ಸ್ಕೋರು ಅಬ್ಸರ್ವ್ ಮಾಡಿರಿ. ಅಂದರೆ ಕೆಚ್ಚಲಲ್ಲಿ ಇರತಕ್ಕಂಥ ಒಂದು ವ್ಯಾಲ್ಯೂ ಅದು ಏನಿದೆ ಮೊಣಕಲಿಂದ ಮೇಲೆ ನಿಂತಿರೋ ಸ್ಟೈಲ್, ಅದು ಕಾಲ್ಗಳು ನೋಡ್ತಾ ಇದ್ದೀರಿ ನೀವು. ಈ ಆ್ಯಂಗಲಲ್ಲಿ ತೋರಿಸ್ತೀನಿ. ಹೀಗೆ ತುಂಬ ಚೆನ್ನಾಗಿರೋಂಥ ಬ್ರೀಡ್ ಇದು. ಗಣೇಶ್, ಈಗ ನಿನ್ನ ಜೊತೆ ನೀನು ಮಾತಾಡ್ಕೊಂತಾನೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ಎಷ್ಟನೇ ಸೂಲಿಂದ ಹಸು ಇದು? ಏನು ಎಂತು? 2 ಅಲ್ಲ ಇದು? ಫಸ್ಟ್ ಅಲ್ಲ? ಫಸ್ಟ್ ಪಡ್ಡೆ. ಎಷ್ಟು ಚೆಂದ ಇದೆ. ಹೌದು. ನೀನು ಹಸು ಹಿಂಗೆ ಬಾ. ಹಂಗೆ ಬಾ. ಈಗ ತಲೆ ಎತ್ತಿ ಈಗ ತಲೆ ಹಸು. ಇದು ನೋಡ್ತಾ ಇದ್ದೀರಲ್ಲ, ಹೀಗೆ ಔಟ್ಲುಕ್ಕು ಸೂಪರ್ ಆಗಿರೋಂಥ ಬಿಡು. ಏನು ಗೊತ್ತಾ, ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮಗೂ ಖಂಡಿತ ಇದು ಇಷ್ಟ ಆಗೇ ಆಗಿರುತ್ತೆ. ಆ ಹುಡುಗ ಏನಿದೆ ಒಂದು 5 ಅಡಿ 5 ಅದರ ಇನ್ನೂ ಚಿಕ್ಕ ಕರು ಹೋಗ್ತಾ ಇದು ಎಷ್ಟು ಬೆಳಿಬೋದು, ಎಷ್ಟು ಹೈಟು ಪರ್ಸ್ನಾಲಿಟಿ ತೊಗೋಬೋದು ನೀವೇ ನೋಡ್ತಾ ಇದ್ದೀರಿ. ಹೀಗೆ ನಿಂತ್ಕೊಂಡ್ರೆ ಅವ್ನು ಕಾಣೋದಿಲ್ಲ ಅರ್ಧ ಮುಖಕ್ಕೆ ಹೀಗಿರೋಂಥದ್ದು. ಇವು ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡ್ ಆಗಿರೋ ಕಾರಣ ಹಾಲಿನ ಭರವಸೆಗಳು ಅಥವಾ ಅದು ಏನು ಕೊಡುತ್ತೆ ಏನೋ ಅದು ನಾವು ಕರು ಹಾಕಿದಾಗ ಅಥವಾ ಕರ್ಕೊಂಡಾಗ ನಮ್ಗೆ ಒಂದು ಐಡಿಯಾ ಸಿಗುತ್ತೆ. ಬಟ್ ಈ ರೈತರು ಕೊಟ್ಟ ಸಂದರ್ಭದಲ್ಲಿ ಇದ್ರ ತಾಯಿ ಎಷ್ಟು ಕೊಟ್ಟಿರ್ಬೋದು ಅಂತ ನಾವು ಕೇಳ್ಬೋದು. ಗಣೇಶ್ ಏನಾದರೂ ಹೇಳಿದ್ರೆ ಎಷ್ಟು ತಾಯಿ ಎಷ್ಟು? ಒಂದು ಸರಿ 15 ಲೀಟ್ರ್, ದಿನಕ್ಕೆ 30 ಲೀಟ್ರ್ ಲೆಕ್ಕ. ಅದ್ರ ತಾಯಿ ಕೊಟ್ಟಿರ್ತಕ್ಕಂಥ ಲೆಕ್ಕ ನಾವು ತೊಗೊಂಡ್ರೆ ಇದ್ರದ್ದು ಅದೇ ಥರ ಬರ್ಬೋದು ಅನ್ನುವಂಥದ್ದು. ಅಥವಾ ಕೊಡುತ್ತೆ ಅಂತೀರಾ? ಓಕೆ, ಚಲೋ ಮಣ್ಕ. ಈ ರೇಟ್ ಹೆಂಗೆ ಹೇಳ್ತೀರಿ ಇದಕ್ಕೆ ನೀವು? ಓಕೆ, ಒಂದು 95 ಹತ್ರ ಇದ್ದೀರಾ ನೀವು. 90,000 ಸ್ನೇಹಿತರೆ. ಇದು 90 ಹತ್ರ ಹೇಳ್ತಿದ್ದಾರೆ ಬ್ರೀಡು. 2 ಹಲ್ಲಿನ ಪಡ್ಡೆ ಅಲ್ಲ? ಓಕೆ. ಈ ಥರ ಬ್ರೀಡ್ ಇನ್ನು ಎಷ್ಟಿದ್ದಾವೆ ಗಣೇಶ್? 8 ಇದ್ದಾವೆ. ಈ ಥರ ಪಡ್ಡೆ 4, 5 ಇದ್ದಾವೆ. ಹಾಂ, ಒಂದು ಕರು ಹಾಕಿದೆ. ಓಕೆ, ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇನ್ನೊಂದು ಮಣ್ಕನೆ ಪಡ್ಡೆ ಓಡಿ. ಮತ್ತೆ ಬ್ಯೂಟಿ, ಸೂಪರ್ ಬ್ಯೂಟಿ ಇದು ಅಲ್ಲ? 2 ಓಕೆ. ಅಂದರೆ ಇದು ಇರೋಂಥ ಹೆವಿ ಆ್ಯಕ್ಟಿವ್ ಬೀಡು, ಶಾರ್ಟ್ ಟೆಂಪರ್ ಬೀಡು ಥರ ಇರೋವಂಥದ್ದು. ಇದು ಹಾಲ್ ಬ್ಲಾಕೆ. ಮೊಣಕಲಿಂದ ಕೆಳಗೆ ಇರೋಂಥ ಪ್ಯಾಚಸ್, ವೈಟ್ ಪ್ಯಾಚಸ್ ಇರೋವಂಥದ್ದು.
ಅದರ್ ಸೈಜು ಇನ್ನು ಬಿಡ್ತಾ ಇನ್ನೆಷ್ಟು ದಿನ ಇದೆ ಗಬ್ಬ ಇದು? ಇನ್ನೊಂದು ವಾರ 10 ದಿವಸ. ವಾರ 10 ದಿವಸ ಅದರ್ ಸೈಜು. ಇದಕ್ಕೆ ನಿಪ್ಪಲ್ಲಿರುವಂಥದ್ದು ಫುಲ್ ಡಾರ್ಕ್ ಬ್ಲ್ಯಾಕ್ ಇದೆ. ನೋಡ್ತಾ ಇದ್ರಿ ಹಿಂಗೆ ಅದರ್ ಸೈಜು ಈ ಥರ ನೋಡ್ತಾಯಿದ್ರಿ. ತುಂಬ ನಿಪ್ಪಲ್ ಬಿಡಿ ಭಾಗ ಇದೆ. ಇದ್ರ ಹೇಳಿ ಹೆಂಗೆ ಏನು ಇದು ಹಸುದು ಮಾಹಿತಿ ಏನು? ಫಸ್ಟ್ನೇ ಲ್ಯಾಕ್ಟೇಷನ್ 2 ಹಲ್ಲಾಗಿದೆ. ಎರಡಲ್ಲ ಐತಾ? ಫಸ್ಟ್ ಲ್ಯಾಕ್ಟೇಷನ್ ಬಿಡು 2 ಹಲ್ಲಲ್ಲಿದೆ. ಓಕೆ, ಫಸ್ಟು ಹಾಕ್ಸಿರೋದಾಗಬ್ಬ. ಹಾಂ, ಫಸ್ಟ್ ಇದೆ. ಇದರ ತಾಯಿ ಎಷ್ಟು ಲೀಟ್ರ್ ಹಾಲು ಕೊಟ್ಟಿದೆ ಏನಾದರೂ ಮಾಹಿತಿ? 27 ಅಣ್ಣ, 27. ಇವ್ದು ಕೂಡ ಪಡ್ಡೆ ಫಸ್ಟ್ ಲ್ಯಾಕ್ಟೇಷನ್ಗೆ ಬಿದ್ದಿರೋಂಥದ್ದು. ಏನಿಲ್ಲ ಅಂತ ತೂಕ ಅದು 180 ಹತ್ತತ್ರ ಇದೆ kg. ಜಾಸ್ತಿ ಬರುತ್ತೆ ಅನಿಸುತ್ತೆ ವೆಯ್ಟು. ಹಾಲ್ ಬ್ಲ್ಯಾಕು ಬೋಡಿ ಇದೆ. ನಿಮ್ಗೆ ಯಾವ್ದಾದ್ರು ಡೈರಿ ಫಾರಮ್ಗೆ ಬೇಕು, ಈಗಲಿಂದನೇ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಸುಮಾರು ಸೂಲು ನೀವು ತೊಗೊಳ್ಬೇಕು ಅಂತೇಳಿದ್ರೆ ಈ ಥರ ಪಡ್ಡೆ ಆಯ್ಕೆ ಮಾಡ್ಕೋಬೋದು. ಆಯ್ಕೆ ಪ್ರಕ್ರಿಯೆ ನಿಮಗೆ ಫ್ರೀ ಇದೆ, ಮುಕ್ತ. ನೋಡ್ತಾ ಇದ್ರಲ್ಲ 15-16 ಹಸುಗಳು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದೇ ಥರ ಬಂದು ನೀವು ಆಯ್ಕೆ ಮಾಡೋದು. ಅಡ್ರೆಸ್ ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆ ವಿಡಿಯೋ ಕೊನೆಯಲ್ಲೂ ಕೂಡ ಮಾಹಿತಿ ಇನ್ಫಾರ್ಮೇಷನ್ ಕೊಡ್ತೀನಿ ಹೇಗೆ ಏನು ಅಂಥೇಳಿ. ಬಟ್ ಇದ್ರ ಬೆಲೆ ವಿಚಾರದಾಗ ಹೆಂಗೆ ಹೇಳ್ತಾರೆ? ಬೆಲೆ 90,000 ಹೇಳ್ತಿದ್ದಾರೆ. ವ್ಯಾಪಾರ ಹೇಳೋದು ಬೇಡ, ಕೊಡೋದು 90,000 ಕೊಡೋದು ಅಂತ ಹೇಳ್ತಿದ್ದಾರೆ. ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಬರ್ಬೋದು, ಆಯ್ಕೆ ಮಾಡ್ಕೋಬೋದು ಸ್ನೇಹಿತರೆ. ಇದು ಹೇಳ್ರಿ ಸೌಕರ್, ನೀವೇ ಹಿಡ್ಕೊಳ್ಳಿ, ಅವನೇ ಹಿಡ್ಕೊಳ್ಳಿ, ಅಡ್ಡಿಲ್ಲ. ಇದು ರೆಡ್ ಏನಿದೆ ಅಲ್ವಾ? ರೆಡ್ ಏನಿದೆ, ಪ್ಯೂರ್ ಇದೆ, ಮತ್ತೆ ಏನು ಇದೇನಿಲ್ಲ. ಎಷ್ಟನೇ ಲ್ಯಾಕ್ಟೇಷನ್ ಸರ್ ಇದು? ಎಷ್ಟನೇ ಸೂಲು? ಫಸ್ಟ್ನೇದಾ? ಹಲ್ಲು ಏನಿದೆ ಇದು? ವಾವ್, 2 ಹಲ್ಲು ಬ್ರೀಡ್ಗಳೇ ಅತಿ ಹೆಚ್ಚು ತಂದಿದ್ದೀರಿ ಈ ಸತಿ. ಈಗ ನೋಡ್ತಾ ಇದ್ದೀರಿ ಇದು ಹಸು ಅಂದರೆ ಗೌರಿ ಸೇಲಿಗಿದೆ. ಹಾಲಿಂದ ಏನಿದೆ ಅಣ್ಣ? ತಾಯಿದು ಏನಿದೆ ರೆಕಾರ್ಡ್ ಅಣ್ಣ ಇದ್ರದ್ದು? ನಮಸ್ತೆ ಅಣ್ಣ. ಆರಾಮಣ್ಣ? ನಮ್ಮ APMC ರಾಕೇಶ್ ಇಲ್ಲಿ ಬಂದಿಲ್ಲ? ಓಕೆ. ಸ್ನೇಹಿತರೆ, ನಾವು ನೋಡ್ತಾ ಇದ್ದಿಲ್ಲ, ನಮ್ಮ ಅಣ್ಣವರು APMC ಫೇಮಸ್ ಸೇಲರ್ ಇದ್ದಾರೆ ಅವ್ರು ದಾವಣಗೆರೆಯಲ್ಲಿ. ನೋಡ್ರಿ ಸಕ್ಕತ್ತಾಗಿದೆ ಸ್ನೇಹಿತರೆ. ನಾವು ಏನೇ ಹಸುಗಳು ಚೆನ್ನಾಗಿದ್ದಾಗ ನಾವು ವಿಡಿಯೋ ತೋರಿಸ್ಬೋದು. ನೀವು ಆ ನಿಯರೆಸ್ಟ್ ಬಂದಾಗ ಹಸು ಕೈಯಲ್ಲಿ ಹಿಡ್ಕೊಳ್ತೀರಲ್ಲ, ಅದ್ರ ಹಗ್ಗ ಹಿಡ್ಕೊಂಡಾಗಲೇ ನಿಮ್ಗೆ ಅದ್ರ ಫೀಲ್ ಗೊತ್ತಾಗೋದು. ಹಸು ಹೇಗಿದೆ ಏನೋ ಅಂತಾರೆ. ಆಯ್ಕೆ ಮಾತ್ರ A1 ಇದೆ ಈ ಸತಿದು. ಕಳೆದ ವೀಡಿಯೋಗಿಂತ ಹಸುಗಳಿಗಿಂತ ಈ ಹಸುಗಳು ಕೂಡ ತುಂಬ ಚೆನ್ನಾಗಿದೆ. ಬೆಲೆ ವಿಚಾರದಲ್ಲಿ ಅವರು ಮಾತಾಡ್ತಾ ಇದ್ರು. ಎಷ್ಟಕ್ಕೆ ಆಗ್ಬೋದು ಅಣ್ಣ? ಎಷ್ಟಾಗ್ಬೋದು ಬೆಲೆ? ವ್ಯಾಪಾರ ಹೇಳೋದು 1.18 ಹೇಳ್ತಾವೆ ರೀ. 1.18 ಒಂದು 1.12 ಅಂದ್ರೆ ಕೊಡ್ತೇವೆ. ಸರಿ ಚಂದ. ಓಕೆ, ಈ 2 ಹಲ್ ಪಡ್ಡೆ. ಹಾಗಾಗಿ ರೆಡ್ನಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದೆ. ಶೈನ್ ನೋಡ್ತಾ ಇದ್ರಿ, ಸ್ಕಿನ್ ನಾನು ತೋರಿಸ್ತಾ ಇದ್ದೀನಿ. ರೆಡ್ ಬ್ಲಾಕ್ ಮತ್ತು ವೈಟ್ ಡಾಟ್ ಸ್ಪಾಟ್. ಅಣ್ಣ ಅದು ಸ್ಪಾಟ್ ತೋರಿಸ್ರಿ, ಅದು ನಮಗೆ ಹೇಳ್ತಾ ಇದ್ರಿ ನೀವು ಆಗಲಿ. ಚಿಕ್ಕೆ ಮಾರ್ಕು, ಮಚ್ಚೆಗಳು ಇವೆಲ್ಲ ಡಾರ್ಕ್ ಸ್ಪಾಟು. ಅಣ್ಣ ಅನುಭವಿಸ್ತು. ಎಷ್ಟು ಅನುಭವ ಅಣ್ಣ ಈ ಹಸು ಸಾಕಾಣಿಕೆ ಇದರಲ್ಲಿ ನಿಮಗೆ ಸದ್ಯ? ನಾವು ವ್ಯಾಪಾರ ಮಾಡ್ತಾವೆ. ವ್ಯಾಪಾರ ಎಷ್ಟು 30 ವರ್ಷ 30-40 ವರ್ಷದ ಇತಿಹಾಸ ಮಾಡ್ತಾ ಇದ್ವಿ. ಕಳೆದ ಬಾರಿ ಕೂಡ ಈ ವಿಚಾರ ಡಿಸ್ಕಷನ್ ಮಾಡಿದ್ವಿ. ಡಾರ್ಕ್ ಸ್ಪಾಟ್ ಇರೋಂಥ ಬ್ರೀಡು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬಂದ್ರಿ. ಆದಷ್ಟು ಬೇಗ ಸೇಲ್ ಆಗುವಂಥದ್ದು ಇರುತ್ತೆ ಹಸುಗಳಲ್ಲಿ. ನೋಡೋಣ ಬೇರೆ ಹಸುಗಳು ಹಂಗೆ ವಿಚಾರಿಸ್ಬಿಡ್ತೀನಿ. ಗಣೇಶನ ಹತ್ರ ಬರ್ತಾ ಇದ್ದೀನಿ. ಗಣೇಶನ ಹತ್ರ ಮತ್ತೆ ಹಾಲ್ ಬ್ಲಾಕ್ ವೈಟ್ ಪ್ಯಾಚಸ್ ಇದೆ. ನೋಡಿದರೆ ಬೇಗ ಗಿರ್ಲ್ಯಾಂಡ್ ಇದ್ದಂಗೆ ಕಾಣುತ್ತೆ, ಬಟ್ ಗಿರ್ಲ್ಯಾಂಡು ಅಲ್ಲ, HF ಅಲ್ಲಿ ಇರುವಂಥ ಬ್ರೀಡೆ. ಇದು ಕೂಡ ಹೆವಿ ನರಗಳು, ಹಾಲಿನ ನರಗಳು ಬಿದ್ದಿರ್ತಕ್ಕಂಥ ಬ್ರೀಡು ಇದು. ಇಲ್ಲಿ ನೋಡ್ತಾ ಇದ್ರಿ, ಇದಕ್ಕೂ ಬ್ಲಾಕ್ ಡಾಟ್ಸ್ ಏನಿದೆ ಇದು ಕೂಡ, ಇವೆಲ್ಲ ಕೂಡ ನೋಡ್ತಾ ಇದ್ರಿ ನೀವು ಅಬ್ಸರ್ವ್ ಮಾಡಿ. ಹಾಗೆ ತೋರಿಸಿ ಇವು ಓಕೆ ಸೌಕರ್ಯ. ಓಕೆ, ಇದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಚರ್ಚೆ ಮಾಡ್ತಾ ಇದ್ವಿ, ಸುಮಾರು ಜನ ಇದು ಮಾಡ್ಕೊಂಡು. ಇದು ಕೂಡ ಪಿಂಕ್ ಮತ್ತು ನೀವು ಹೇಳ್ತಾ ಇರೋದು ಟೀಟ್ ಅಂತ ಕರಿತೀವಿ, ನಿಪ್ಪಲ್ ಅಂತಾರೆ ಕೆಲವರು, ತೊಟ್ಟು ಅಂತ ಸ್ಪಷ್ಟವಾಗಿ ಹೇಳಬೇಕು ಅಂದರೆ. ಅಲ್ಲಿ ಗುಲಾಬಿ ಮತ್ತು ಬ್ಲ್ಯಾಕ್ ಸ್ಪಾಟ್ ಇರೋಂಥದ್ದು. ಹಾಲಿನ ನರಗಳು ನೀವು ನೋಡ್ತಾ ಇದ್ದೀರಿ, ಹಾಲು ಬಾವಿ ಕೂಡ ನೋಡ್ತಾ ಇದ್ದೀರಿ. ಇದು ಎಷ್ಟನೇ ಹಲ್ಲು ಅಂದರೆ ಇದು? 6 ಸೆಕೆಂಡ್ ಲ್ಯಾಕ್ಟೇಷನ್. ಸೆಕೆಂಡ್ 98 ಹೇಳ್ತೇವೆ. 90 ಮೇಲೆ ಬಂದ್ರೆ ಕೊಡ್ತೇವೆ. ಇವೆಲ್ಲ ಹಾಲಿನ ಭರವಸೆ ಹೆಂಗೆ ಸಿಗ್ಬೋದು? ಹಾಲು ಇದು ಒಂದು 11-12 ಇಡೋದ್ರಿ. ಒಂದು ಸರಿ ಅಲ್ಲ, ಒನ್ ಟೈಮಿಗೆ ಬೆಳಿಗ್ಗೆ 12, ಸಾಯಂಕಾಲ 11. ಹೌದು. ಗಣೇಶ್ ಬರ್ರಿ ಮುಂದಕ್ಕೆ ತರ್ರಿ. ಹಾಲಿನ ನರಗಳು ಚೆನ್ನಾಗಿದೆ, ಹೀಗಿದೆ ಬ್ರೀಡ್. ಓಕೆ ಬಾಸ್, ಓಕೆ ನೋಡಿ ತಗೊಳ್ಳಿ ಸ್ನೇಹಿತರೆ. ಇಲ್ಲಿ ನೋಡಿ ಲೆಂತಿ ಬ್ರೀಡ್ ಇದು, ಉದ್ದ ಇರೋದು 7 ಅಡಿಗಿಂತ ಹೆಚ್ಚು ಬರುತ್ತೆ ಇದು ಲೆಂತಿ. ನೀವು ಬಾಲದ ಲೆಂತ್ ತೊಗೊಂಡ್ರೆ 10 ಅಡಿ 9-10 ಅಡಿ ಇದೆ. ಬಾಲದ ಲೆಂತ್ ತಗೊಳಲ್ಲ ಯಾರು ಆ್ಯಕ್ಚುಲಿ, ಬಟ್
ಈ ಥರ ಅಣ್ಣ ಏನು ಹಿಡ್ಕೊಂಡು ನಿಂತಿದ್ದಾರೆ. ಅವ್ರಿಗೆ ಗೊತ್ತಿದೆ ಹಸು ಹೆಂಗೆ ಹಿಡ್ಕೊಂಡು ತೋರಿಸ್ಬೇಕು ಅಂತ, ಕರೆಕ್ಟ್ ಗ್ರಿಪ್ ಅವ್ರಿಗೆ. ಇನ್ನೂ ತೊಡೆ ಬೀಳುತ್ತಣ್ಣ ಇದು. ಇದು 15 ಟೈಮ್ ಐತ್ರಿ ಅದು. ರೆಡನ್ನು ಬರುತ್ತೆ ಮಿಕ್ಸ್ ಇದು. ರಿಟರ್ನ್ ಮಿಕ್ಸ್ ಐತ್ರಿ. ಹ್ಞೂ ಎಲ್ಲ ಹೊಲಕ ಮನೆಗೆಲ್ಲ ಓಡಾಡ್ತತಿ. ಓಡಾಡ್ತತಿ ಇದು. ಹೌದ್ರಿ ಬಾ. ಇದು ಓಡಾಡಿ ಕೂಡ ಹಾಲಿನ ಮಚ್ಚೆ ಬಿದ್ದತ್ರಿ ನೋಡ್ರಿ. ಹೌದು ನರ ನೋಡ್ರಿ ಹೆಂಗದವ, ಆ ಕಡೆ ತೋರಿಸ್ರಿ. ಹ್ಞೂ ಬನ್ನಿ ಆ ಕಡೆ ಬನ್ನಿ, ಆ ಕಡೆಗೆ ಒಂದು ತೋರಿಸಿ. ಗೊತ್ತಾಗಲ್ಲ ಹಸು ವಿಚಾರ ಹಿಡ್ಕೊಳ್ರಿ ಅಣ್ಣ, ಹಿಡ್ಕೊಳ್ರಿ. ಬರ್ರಿ. ಇದು ನೋಡ್ರಿ ಮರ ಇದ್ರ ಭಾರಿ ಚೆನ್ನಾಗೈತೆ. ಹಾಲು ಬಾವಿ ಹೆಂಗಿದೆ ಗೊತ್ತಾ, ಝೂಮ್ ಹಾಕಿರ್ತೀನಿ ಸ್ನೇಹಿತರೆ. ಹಸುಗಳ ಆಯ್ಕೆಗೆ ನಿಮಗೆ ಬಿಟ್ಟಿರ್ತಾರೆ, ಸುಮಾರು ಜನ ಅವರೇ ಬಂದು ಆಯ್ಕೆ ಮಾಡಿಕೊಂಡು ಹೋಗುವಂಥದ್ದು ಇಲ್ಲಿ ನಡೆಯುವಂಥದ್ದು. ನೀವು ಹಾಗೆ ಬನ್ನಿ, ನೀವು ಆಯ್ಕೆ ಮಾಡ್ಕೊಳ್ಳುವಾಗ ಪರಿಶೀಲಿಸಿ 4 ಜನ ಕರ್ಕೊಂಡು ಬಂದು ನೋಡೋದಾದರೂ ಓಕೆ, ಅಡ್ಡಿ ಇಲ್ಲ. ಹಂಗಿದೆ. ಇದು ರೇಟ್ ಹೆಂಗಾಗ್ಬೋದು ಅಣ್ಣ? ರೇಟ್ 1.10 ಹೇಳ್ತಾರೆ. 1.10 ಅದ್ರ ಮೇಲ್ಗಡೆ ಬಂದ್ರೆ ಕೊಡೋದು. 1 ಮೇಲೆ ಇದೆ. ಇದು ಕೂಡ ಕರು ಹಾಕಿರೋ 3ನೇ ಕರು. 3ನೇದಾ ಇದು? ಹೌದು. ಹ್ಞೂ. ಅಲ್ಲಿ ಇನ್ನೇನು 6 ಹಲ್ಲು ಕಂಪ್ಲೀಟ್ ಮಾಡಿತ್ತೆ. ಬಾಯಿ ಬಿಡೈತೆ. ಬಾಯಿ ಬಿಡಿ. ಅಂದರೆ ಇನ್ನು ಇದು ತುಂಬ ಗಾತ್ರದಿಂದ ಹಿಡಿದು ತೂಕ ಗಾತ್ರ ಏನಿಲ್ಲ ಅಂದರೆ ಹೆಚ್ಚು ಕಡಿಮೆ. ಇದು ಹೈಟು ನೋಡಿದ್ರೆ 5 ಫೀಟ್ ಹೈಟು. ಇದು ಉದ್ದ 7 ಅಡಿ ಇದೆ. ತೂಕದ ವಿಚಾರದಾಗ ಬಂದರೆ ಒಂದು 400-500 ಕಿಲೋ ಕ್ರಾಸ್ ಮಾಡುತ್ತೆ. ಆ ಕಡೆನೂ ಕೂಡ ಇದೆ, ಹಾಲ್ ಬ್ಲಾಕಲ್ಲಿದೆ. ಆಮೇಲೆ ಕುದುರೆ ಥರ ಬಾಲ ಬರೋದು ಚೆನ್ನಾಗಿ ಬರುತ್ತೆ ಅಂತಾರಲ್ಲ ಕೆಲವರು, ಅದೇ ಥರ ಇದೆ. ಬ್ಲ್ಯಾಕ್ ಕೋಡ್ ಇದೆ, ಕಪ್ಪು ಕೋಡ್ ಇರೋವಂಥದ್ದು. ಗೊರ್ಸೆ ಮತ್ತು ಪಿಂಕ್ ಮತ್ತು ಬ್ಲ್ಯಾಕ್ ಮಿಕ್ಸ್ ಇದೆ. 2 ಸೈಜ್ ಹಿಂಗಿದೆ ಅಣ್ಣ. ಇದು ಜೋಡಿ ಹಿಡ್ಕೊಂಡಿದ್ರಿ. ಎಷ್ಟನೇ ಸೂಲ್ ನಾವು ಇವು? ಇದು 2ನೇ ಕರ ರೀ. 2ನೇ ಕರನಾ? ಒಂದೊಂದು ಸೂಲ್ ಹಾಕಿದಾವೆ ಈಗ ಹೊಟ್ಟೆ 2. ಹಾಂ. ಇಲ್ಲಿ ನೋಡಿ ಹೆಂಗಿದೆ. ಆ ಕಡೆಗೆ ಇದು ತರ್ರಿ, ಒಂದು ಮಾಹಿತಿ ತಗೊಂಡ್ಬಿಡ್ತೀವಿ, ಆಮೇಲೆ ಮಾತಾಡ್ರಂತೆ. ಬೆಲೆ ಜೋಡಿ ಹೇಳ್ತೀರಾ ಸಿಂಗಲ್ ಹೇಳ್ತೀರಾ ಅಣ್ಣ? ಜೋಡಿ ಹೇಳ್ತಾವೆ, ಸಿಂಗಲ್ ಹೇಳ್ತಾವೆ. ಸಿಂಗಲ್ ಇದು ಹೆಂಗೆ ಬ್ಲಾಕ್ ಕೋಡು? ಇದು 1.35 ಹೇಳ್ತಾವೆ ರೀ. 1.35. ಇದು 1.48 ಹೇಳ್ತಾವೆ. ಆ ಕಡೆದು 1.48. ಹೌದು. ಎರಡು ಕರ ಇದಾಗಿದೆಯಲ್ಲ? ಈಗ ಹಾಕಿದ್ರೆ 2ನೇ ಕರ. 2ನೇ ಕರ ಹಾಕಿದ್ರೆ 2ನೇ ಕರ. ಹೌದು. ಹಾಲಿಂದ ಹೇಗಿದೆ ಭರವಸೆ ಅಣ್ಣ? ಹಾಲು ಚತುರ್ ಮಾತ್ರ ತೆಗ್ದಾರ, 14-13 ತೆಗ್ದಾರ. ಹಾಂ ಜಾಸ್ತಿ ಬರ್ಬೋದು. ಹಿಂಗಿದೆ. 2 ಸೇರಿ ಒಂದು 2 ಲಕ್ಷ ಆಸುಪಾಸು ಅಂತ ಹೇಳಿದ್ರೆ ಹೆಂಗೆ ಬಿಡೋದು, ಏನಾರು ಐಡಿಯಾ ಐತಾ? ಹೆಂಗೈತೆ ಅಣ್ಣ? 2.70 ಜೋಡಿ ಆಗ್ತದ್ರಿ ಟೋಟ್ಲ್. ಹಾಂ 2.70-2.75 ಆಗ್ತದೆ. ಹಾಂ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತಾರೆ. ಕೊಡ್ತೀರಿ. ಇದು ಹಸುಗಳ ಆಯ್ಕೆ ನಡೀತಾ ಇದೆ. ಓಕೆನಾ ಸರಿ. ಶಿಲಿನಾಗ ಬಂದಿರೋಂಥವ್ರು, ಆಮೇಲೆ ಹಸು ಖರೀದಿಗೂ ಕೂಡ ಅದು ಎಲ್ಲ ಕೂಡ ಯೂತ್ಸು. ಏನಪ್ಪ ಇದೇ ಊರಿನವ್ರ ಹೆಂಗೆ? ಹಾಂ, ಲೋಕಿಕೆರೆ ಕಡೆನಾ? ವೆರಿ ಗುಡ್. ಲೋಕಿಕೆರೆಯಲ್ಲಿ ಹಸುಗಳು ಭಾರಿ ಸಾಕ್ತಾರೆ, ತುಂಬ ಚೆನ್ನಾಗಿ ಸಾಕ್ತಾರೆ ಹಸುಗಳು. ನಿಮ್ದು ಯಾವೂರಪ್ಪ? ಇಲ್ಲಿ ಬರೋದು ಹರಪನಹಳ್ಳಿ ತಾಲೂಕು, ಹರಪನಹಳ್ಳಿ, ವಿಜಯನಗರ ಜಿಲ್ಲೆಯವರು. ವಿಜಯನಗರ ಜಿಲ್ಲೆ. ಓಕೆ ಸ್ನೇಹಿತರೆ, ಮೊದಲು ಹರಪನಹಳ್ಳಿ ದಾವಣಗೆರೆ ಇತ್ತು, ಆಮೇಲೆ ಬಳ್ಳಾರಿ, ಆಮೇಲೆ ವಿಜಯನಗರ. ಕಾಲಿಗೇರಿ. ಯಾವ ಊರು ಸರ? ಕಾಲ್ಗೇರಿ. ಯಾಕೆ ಎಲ್ಲಿ ಬರುತ್ತೆ, ಹಿಂಗೆ ಏನು ಹಸು ಖರೀದಿಗೆ? ಮೊದಲೇ ಏನಾದರೂ ಖರೀದಿ ಮಾಡಿದ್ರಾ? ಚಿತ್ರದುರ್ಗ ತಾಲೂಕಿನ ಭರಮಸಾರ ಹತ್ರ ಬರುತ್ತೆ ಕಾಲ್ಗೇರಿ. ಹೌದಾ? ಹಸು ಖರೀದಿ ಮಾಡಿದ್ರಣ್ಣ ಮೊದಲು ಏನಾದರೂ, ಅಥವಾ ಹೊಸದಾಗಿ ಏನಾದ್ರು ಬಂದಿದ್ದೀರ ಹಂಗೆ? ಸರಿ ಮಾಡಿದ್ವಿ ಮತ್ತೆ ಬಂದಿದ್ದೀವಿ. ಓಕೆ, ಅಂದರೆ ಹಸು ಬಂದಿದ್ದೀರಿ ಅಂದರೆ ಸಕ್ಸಸ್ ಆಗಿರ್ತೀರಿ ಅಂತ. ಓಕೆ ಅಣ್ಣ, ಮತ್ತೆ ಯಾವುದು ಐತೆ ನಿಮ್ಮ ಕಡೆ? ಇದು 2 ಹಲ್ಲು ಪಡ್ಡೆ. ಇದು 2 ಹಲ್ಲು ಡೆನ್ಮಾರ್ಕು. ಡೆನ್ಮಾರ್ಕ್ ಕೋಡ್ ಇದೆ, ಸಕ್ಕದಾಗಿದೆ, ನೋಡ್ತಾ ಇದ್ದೀನಿ. ಹೀಗೆ 2 ಹಲ್ಲು. 2 ಹಲ್ಲು ಪಡ್ಡೆ. ಇರಲಿ ಅಂದರೆ ಹಸುಗಳು ಮಾತ್ರ ಈ ಸತಿ ನಂಗೆ ತೋರಿಸ್ಲಿಕ್ಕೂ ಖುಷಿ ಆಗ್ತಾ ಇದೆ. ನೋಡ್ತಾ ಇದ್ದೀರಿ, ಅಣ್ಣ ಹಿಡ್ಕೊಂಡಿದೆ. ಹೆವಿ ಬಿಡು. 2 ಹಲ್ಲು ಪಡ್ಡೆಗಳು ಅತಿ ಹೆಚ್ಚಾಗಿ ಕಾಣ್ತಾ ಇರೋಂಥದ್ದು ನಾವು ಇವತ್ತು ನೋಡ್ತಾ ಇದ್ದೀವಿ. ಇದು ಫುಲ್ಲು ಪಿಂಕ್ ಅಡರ್ ಪಿಂಕು. ಪಾಪ ಅದು ಹಸು ನಿಂತ್ಕೊಂಟಲ್ಲ, ನಿಮಿಷ ನಿಮಗೆ ತೋರಿಸಿರ್ತೀನಿ. ಪಿಂಕ್ ಅಡರ್ ಇದೆ, ವೈಟ್ ಮಿಕ್ಸ್ ಬರ್ತಾ ಇದೆ, ಬಟ್ ವಿಡಿಯೋದಲ್ಲಿ ನಿಮ್ಗೆ ಕಾಣ್ತಾ ಇರುವಂಥದ್ದು. ಇವೆಲ್ಲ ಹೊಸದಾಗಿ ಬ್ರೀಡಿಂಗಿಗೆ ನಿಂತಿರತಕ್ಕಂಥ ಹಸುಗಳು. ಅಣ್ಣ ಹಾಗೆ ಇರಲಿ ನಿಂತ್ಕೊಳ್ಳಿ, ಹಾಗೆ ಇರಲಿ. ಕಾಲು ಆಗಿರ್ಬೋದು ಅಥವಾ ತೊಡೆಗಳಾಗಿರ್ಬೋದು ತುಂಬ ಚೆನ್ನಾಗಿ ಬಿಡಿಯಾಗಿರುತ್ತೆ. ಫಸ್ಟು ಅದು ಇಂಪಾರ್ಟೆಂಟು. ಅಡುಗೆ ನೋಡ್ತಾ ಇದ್ದೀರಾ ನೀವು, ಹಾಗೆ ವಿಡಿಯೋದಲ್ಲೂ ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಬೆಲೆ ವಿಚಾರದಾಗ ಹೆಂಗೆ ಬರ್ತೀವಿ? ಕಾಲು ಎಳಿಸೈತ್ರಿ. ಹೌದಾ? ಹಾಲು ಶಬಾಷ್. ಎಷ್ಟು ದಿನ ಇದೆ ಇದು? ಒಂದು 5-6 ವರ್ಷ ಹೋಗ್ಬೋದಲ್ಲ? ವಾರದ ಒಳಗೆ ರೆಡಿ ಇದೆಯಪ್ಪ. ಹೌದು. ಮೇವು ಏನಿದೆ ಅಣ್ಣ ಇದಕ್ಕೆ? ಈ 10 ರಾಗಿ ಹುಲ್ಲು ಹಾಕ್ತಾವ್ರಿ. ಹಾಂ ನಮ್ಮ ಕಡೆ ಏನು ಸಿಗುತ್ತೆ ಅದು ಹಾಕ್ತೀವಿ. ಹಸಿ ಹುಲ್ಲು ಇಲ್ಲ. ಹಾಂ
ಬೈಯಕ್ಕಾಗಲ್ಲ ಅಷ್ಟು ತನಕ ಹೌದು 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 ಆಗಲ್ಲ ಈಗ ಅವ್ರು ಒಯ್ದವರು ಕೂಡ ಏನು ಮಾಡ್ಬೋದು, ಹಾಕ್ಬೋದು, ಹಸಿವಲ್ಲು ಸೊಪ್ಪಿ ಎಲ್ಲ ಹಾಕಿರ್ಬೋದು, ಸೈಲೇಜ್ ಗಿಲೇಜ್ ಎಲ್ಲ ಹಾಕೋಬೋದು, ಹಾಕ್ಬೋದು, ಏನ್ ಬೇಕಾದ್ರೆ ಹಾಕ್ಬೋದು. ಹಾಕ್ಬೋದು. ರೇಟ್ ಹೆಂಗೆ ಹೇಳ್ತೀರಿ ಏನು? ರೇಟ್ 110 ಹೇಳ್ತಾವ್ರಿ, ಹಾಂ ಹಾಂ 95 ಅಂದ್ರೆ ಕೊಡ್ತೀವಿ. ಕೊಡ್ತೀರಿ. ಹೌದು, ಅದ್ರ ಕೆಳಗಿಲ್ಲ ಅಲ್ಲ, ಹೆಚ್ಚು ಕಮ್ಮಿ ಮಾಡೋಣ್ರಿ, ಮಾಡೋಣ ಅಂತೀರಿ. ಕಮ್ಮಿ ಕಡಿಮೆ ಆಗ್ಬೋದು. ಹಾಂ ಹಾಂ ಅಲ್ಲೇ ಹೇಳ್ರಿ ರೇಟ್ ಅಂತ ಹಂಗೆ ಇಲ್ಲ, ದಯವಿಟ್ಟು ಬಂದು ನೋಡಿ, ನೋಡಿರೋ ಅವ್ರಿಗೆ ಏನನ್ನೋದು ಗೊತ್ತಾಗುತ್ತೆ. ಹೌದು ಹೌದು, ಸರಿ ಅಣ್ಣ ಸರಿ. ಸ್ಪಾಟ್ ಇರೋಂಥದ್ದು ಹಾಲಿನ ನರಗಳು ನೀವು ನೋಡ್ತಾ ಇದ್ದೀರಿ, ಹಾಲು ಬಾವಿ ಕೂಡ ನೋಡ್ತಾ ಇದ್ದೀರಿ ಸ್ನೇಹಿತರೆ. ಇದರ ಬಿಟ್ಟು ಇನ್ನೂ ಒಂದು ಇದೆ, ಹಾಲಿಂದಿದೆ, ನಿಮಗೆ ಅದನ್ನು ನಾನು ತೋರಿಸ್ತೀನಿ. ಗಣೇಶ ಹಿಡ್ಕೊಂಡಿದ್ದಾರೆ, ಇದು ಬೋಡಿನೇ. ಹಾಂ, ಎಷ್ಟನೇ ಸೂರಿಂದ ಗಣೇಶ ಇದು? 2ನೇ ಸೂರಿನ ಬ್ರೀಡ್ ಇದು. ಕಿರುಗಾಲ್ ದನ. ಮೇವು ಕಡಿಮೆ ಹಾಲು ಜಾಸ್ತಿ. ಹಾಂ ಹೌದು ಸ್ನೇಹಿತರೆ, ನಮ್ಮ ಕಡೆ ಒಂದು ಮಾತಿದೆ, ಕಿರುಗಾಲ್ ದನ ಅಂದರೆ ಗಾದೆ ಒಂದು, ಮೇವು ಕಡಿಮೆ ಹಾಲು ಜಾಸ್ತಿ ಅಂತ. ಆ ಜಾತಿಗೆ ಸೇರಿದಂಥ HF ಬ್ರೀಡ್ ಇದು. ಇದೆ ಗಣೇಶ್ ಅವ್ರ ಬಳಿ ಇರುತ್ತದೆ. ಎಷ್ಟಲ್ಲೂ ಗಣೇಶ? 6ರಿಂದ ಕಡೆಯಲ್ಲಿ ಈಗ ಬರ್ತಾ ಇದೆ. ಓಕೆ ಹೀಗಿದೆ ನೋಡ್ರಿ ಬಾಸ್, ಗಬ್ಬ ಇದೆ ಅಂತಿದು. ಸ್ನೇಹಿತರೆ, ಕಿರುಗಾಲಲ್ಲಿ ಇರ್ತಕ್ಕಂಥ ಬ್ರೀಡು ನಮ್ಮ ಕಡೆ ಹುಡುಕಿ ತೊಗೊಳ್ತಾರೆ. ಇನ್ನು ಕೆಲವರಿಗೆ ಅನ್ನೋದು ಕೊಟ್ಟಿಗೆ ಚಿಕ್ಕದಿರುತ್ತಲ್ವ, ಅಂಥವ್ರಿಗೆ ಇದು ಭಾರಿ ಚೆನ್ನಾಗಿ ಸೆಟ್ ಆಗುತ್ತೆ. ಈಗ ಕೊಟ್ಟಿಗೆ ನಮಗೆ ಜಾಗ ಇಲ್ಲ, ಸಿಂಪಲ್ಲಾಗಿ ಈ ಥರ ಕಟ್ಕೊಳ್ತೀನಿ ಅಂದರೆ ಈ ಥರ ಕಿರುಗಾಲು ಇತ್ತು ಸಾಕ್ಬೋದು ಅಂತೇಳಿ. ಬೆಲೆ ಹೆಂಗಾಗ್ಬೋದು ಗಣೇಶದು? 80 ಮೇಲೆ ಐತಾ? ಸ್ನೇಹಿತರೆ, 80+ ಇರ್ತಕ್ಕಂಥ ಬ್ರೀಡ್ ಇದೆ. ಹಾಲು ಕರಿಯಕ್ಕೆ ಚೆನ್ನಾಗಿದೆ, ತೊಟ್ಟು ಸೊಲ್ಲಿಂಗ್ ಇದೆ. ಇನ್ನೆಷ್ಟು ದಿನ ಕಾಯ್ಬೇಕಿದು? ಇನ್ನೊಂದು ವಾರ ಸರ್, ಒಂದು ವಾರ ದಿವಸ ಅಷ್ಟೇ. ಮೇ ನೋಡಿ ಹೆಂಗ್ ಬಿದ್ದದ, ಪರ ತಡಿತೈತಿ. ಹಾಲು ಹಾಕಿತ್ತಲ್ಲ ಅದಲ್ಲ, ಹಾಲಿಂದಲ್ಲ? ಹಾಂ ಹಾಂ ಗುರಿ ಕರಾಗಿ ಮೇಲೆ ಹಿಂಗೆಲ್ಲ ಮೇಯ್ಬೇಕು, ಹೊಡಿ ಅಂತ ಏನು ಸಿಗೋದು ಮೇಯ್ದ್ರೆ. ಒಂದು ಸತಿ ನಮ್ಮ ಕೊಟ್ಟಿಗೆಗೆ ಬಂತಂದರೆ ಅಷ್ಟು ಭಾರಿ ಸೆಟ್ ಆಗ್ತಾವೆ. ಏನು ಟ್ರಾನ್ಸ್ಪೋರ್ಟೇಷನ್ಗೆ ಪಾಪ ಅವು ಸ್ವಲ್ಪ ಇದಾಗದು. ಹ್ಞೂ ಅಣ್ಣ, ಟ್ರಾನ್ಸ್ಪೋರ್ಟೇಷನ್ ಸಿಂಗಲ್ ರೋಡ್ ಆಗ್ಬಿಟ್ಟು ಅಂದ್ರೆ ಹೌದೌದು. ಅವ್ರು ಒಂದು 50 ಕೊಟ್ಟು ಕೇಳಂದ್ರೆ ಅವ್ರು ಕೊಡೋದಲ್ಲ, ನೀವು ತಗೊಳಂಗಿಲ್ಲ ಅಂತ ಹೇಳಿದ್ ನಾನು. ನಾವೆಲ್ಲ ಒಂದು ಲೆಕ್ಕ ಮಾಡಿದ್ವಿ, ಹೇಳಿ ಸುಮ್ಮನೆ ಯಾಕೆ ಹೆಂಗನ್ನಪ್ಪ ಅವ್ರು ಸುತ್ತ ಬೇಡ, ನಮ್ಮ ಲೆಕ್ಕ ಕೇಳೋಣ. ಅದಕ್ಕೆ ವ್ಯವಹಾರಕ್ಕೇನು ಕೇಳಿದ್ರ ವ್ಯವಹಾರಕ್ಕೇನಪ್ಪ ಸರ್? ಚೀಟ ಕೂಡ 10 ರೂಪಾಯಿ ಐತೆನಾ? ಅಣ್ಣ ನಮಸ್ತೆ. ನಮಸ್ಕಾರ. ಅಂದಾಗೆ ನಿಮ್ಮಲ್ಲಿ ಹಸುಗಳು ಸಿಗುವಂಥ ಪಾಯಿಂಟ್ ಯಾವ ವಾರದಲ್ಲಿ ಹೆಚ್ಚು ಹಸುಗಳು ಸಿಗುತ್ತೆ? ಸೋಮವಾರದಿಂದ ಶುಕ್ರವಾರದವರೆಗೆ ಶನಿವಾರದವರೆಗೆ ಇರ್ತಾವೆ. ಓಕೆ, ಸೋಮವಾರದಿಂದ ಶನಿವಾರ. ಅತಿ ಹೆಚ್ಚು ಹಸುಗಳು ಬರೋದು ಯಾವಾಗ? ಮಂಗಳವಾರ. ಯಾವತ್ತು ನಿಮ್ಮ ಕೊಟ್ಟಿಗೆಯಲ್ಲಿ ಇರುತ್ತೆ? ಎನಿ ಟೈಮ್ ಇರ್ತವೆ. ಓಕೆ, ನಿಮ್ಮ 8 ಇದ್ದೇ ಇರುತ್ತೆ. ಓಕೆ, ಬರುವಂಥ ಕ್ವಾಲಿಟಿ ಹಸುಗಳು ಯಾವ್ಯಾವ ಹಸು ತರಿಸೋದು ಹೆಚ್ಚಾಗಿ? ಜರ್ಸಿ, ಜರ್ಸಿ ಕ್ರಾಸ್ ಎಲ್ಲ ತರ್ತವೆ. ಓಕೆ, ಜರ್ಸಿ ಕ್ರಾಸು ಸಿಗುತ್ತೆ ನಿಮ್ಮ ಹತ್ರ, HF ಸಿಗುತ್ತೆ. ಎಲ್ಲ ತರ್ತವೆ. ಓಕೆ, ಇದು ಪ್ಲೇಸ್ ಅಣ್ಣ, ಲೊಕೇಶನ್ ನಿಮ್ಮ ಊರು? ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಒಡ್ಡಿನಹಳ್ಳಿ. ದಾವಣಗೆರೆಗೆ ಬಂದರೆ 7 ಕಿಲೋಮೀಟರ್ ಆಗ್ತದೆ. 7 ಕಿಲೋಮೀಟರ್ ಹತ್ರ ಇದೆ. ಆದಷ್ಟು ದಾವಣಗೆರೆ ತುಂಬ ಸಮೀಪ ಇದೆ ಅಲ್ಲ? ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್.